ಎಸ್ಸೆ ಟೈಟಲ್ ರಷ್ಯಾ ಉಕ್ರೇನ್ ಯುದ್ಧ, ರಷ್ಯಾ ಉಕ್ರೇನ್ ವಾರ್, ಭಾರತದ ಪಾತ್ರ, ರೋಲ್ ಆಫ್ ಇಂಡಿಯಾ ಅಂತ ಕೇಳಬಹುದು ಅಥವಾ ಭಾರತ ಮೇಲೆ ಪರಿಣಾಮ ಅಂತ ಕೇಳಬಹುದು. ಸರ್ ಏಕರೂಪ ನಾಗರಿಕ ಸಂಹಿತೆ ಮೊನ್ನೆನೆ ಮಾಡಿದಿನಲ್ಲ ಭಾಸ್ಕರ್, ರೀಸೆಂಟ್ ಆಗಿ ಮಾಡಿದೀನಿ ನೋಡ್ರಿ. ಓಕೆ, ನಾ ಯೂಟ್ಯೂಬ್ ನಲ್ಲಿ ಮಾಡಿದ್ದೀನಿ ನೋಡ್ರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಎಸ್ಸೆ ಮಾಡಿದ್ದೀನಿ ರಂಜಿತಾ ಅವ್ರೆ. ಯಾವ್ದು ಮಾಡಿಲ್ಲ ಅದನ್ನು ವಾಪಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ಕೋರ್ಸ್ನಲ್ಲಿ. ಓಕೆ, ಯಾವ್ದು ಎಸ್ಸೆ ನಾವು ಮಾಡ್ತಾ ಇದೀವಿ ಅದನ್ನ ನೋಡ್ರಿ ನೀವು. ಸೊ ಸ್ಕೆಲೆಟನ್ ಏನೇನು ಹೇಳಿದ್ವಿ, ಯಾಕೆ ಸುದ್ದಿಯಲ್ಲಿದೆ, ರೈಟ್. ಇದರ ಇತಿಹಾಸ ಏನು, ಯುದ್ಧ ಯಾವ ರೀತಿ ಮುಂದುವರಿತಾ ಇದೆ, ರೈಟ್, ಯುದ್ಧದ ಪರಿಣಾಮಗಳೇನೇನು, ಆಮೇಲೆ ನೆಕ್ಸ್ಟ್ ಯಾವುದು ಭಾರತದ ಪಾತ್ರ, ಮುಂದಿನ ಹಾದಿ. ಇದಿಷ್ಟು ಬಹಳ ಇಂಪಾರ್ಟೆಂಟ್. ಇನ್ನು 360 ಡಿಗ್ರಿಯಲ್ಲಿ ನಾವು ಏನೇನು ನೋಡ್ಬೇಕಾಗತ್ತೆ, ಇತಿಹಾಸ ಏನಿದೆ, ಯುದ್ಧದಿಂದ ಆಗುವಂತ ಆರ್ಥಿಕ ಪರಿಣಾಮಗಳೇನೇನು, ರಾಜಕೀಯ ಪರಿಣಾಮಗಳೇನೇನು, ರೈಟ್, ಆಮೇಲೆ ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮ ಬೀರ್ತವೆ, ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದರಲ್ಲಿ ಮತ್ತೆ ಭಾರತದ ವಿದೇಶಾಂಗ ನೀತಿ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಭಾರತದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಅಂತಾರಾಷ್ಟ್ರೀಯ ಸಂಘಟನೆಗಳ ಪಾತ್ರ ಏನು, ಸಂಘಟನೆಗಳ ಪಾತ್ರ ಏನು, ಇವುಗಳನ್ನೆಲ್ಲ ನಾವು ಬರೀಬೇಕಾಗತ್ತೆ. ಕ್ಲಿಯರ್ ಇದೆಯಾ? ಎಸ್, ಇಸ್ ಇಟ್ ಕ್ಲಿಯರ್? ಓಕೆ, ಮಾನವ ಹಕ್ಕುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, CA ಕ್ಲಾಸ್ ಅಲ್ಲಪ್ಪ, ಇದು ಎಸ್ಎ ಕ್ಲಾಸ್. 360 ಡಿಗ್ರಿ ಕವರೇಜ್ ಅಂತಂದ್ರೆ ಎಲ್ಲಾ ವಿಷಯಗಳನ್ನು ನೀವು ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಓಕೆ, ಬರ್ಕೊಂಡ್ರ ಎಲ್ಲರೂ? ಈಗ ಇದರ ಒಂದು ಇಂಟ್ರೊಡಕ್ಷನ್ ಅನ್ನ ಬರೆಯೋಣ, ರೈಟ್. ಆರಂಭ ಮಾಡೋಣ ಎಸ್ಸೆ ಅನ್ನ. ಸೊ ಮೊದಲಿಗೆ ಯಾವ್ದಾದ್ರು ಕೊಟೇಶನ್, ಯಾವ್ದ್ರ ಬಗ್ಗೆ ಕೊಟೇಶನ್ ಬರೀಬೇಕು ಇದರಲ್ಲಿ, ರೈಟ್, ಯಾವ್ದ್ರ ಬಗ್ಗೆ ನಾವು ಕೊಟೇಶನ್ ಬರೀಬಹುದು, ಒಂದು ಬರ್ಟ್ರಾಂಡ್ ರಸಲ್ ಅವರ ಒಂದು ಕೊಟೇಶನ್ ಇದೆ. ಏನಂತ ಕೊಟೇಶನ್ ಇದೆ, ವಾರ್ ಡಸ್ ನಾಟ್ ಡಿಟರ್ಮೈನ್ ಹೂ ಇಸ್ ರೈಟ್, ವಾರ್ ಡಸ್ ನಾಟ್ ಡಿಟರ್ಮೈನ್ who is right, but it determines only who is left.
It determines only who is left. Only who is left. Bertrand Russell. ಯುದ್ಧವು ಯಾರು ಸರಿ ಎಂಬುದನ್ನ ನಿರ್ಧರಿಸುವುದಿಲ್ಲ, ಬದಲಾಗಿ ಯಾರು ಉಳಿಯುತ್ತಾರೆ ಎಂಬುದನ್ನ ನಿರ್ಧರಿಸುತ್ತದೆ. ಯಾರು ಹೇಳಿದ್ರದನ್ನ? ಬರ್ಟ್ರಾಂಡ್ ರಸಲ್. ಓಕೆ, ಸೊ ಇದರ ಅರ್ಥ ಏನು? ಯುದ್ಧಗಳು ಸರಿ ತಪ್ಪು ಅನ್ನೋದು ಯಾವತ್ತೂ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಒಂದು ಸಂದರ್ಭ ಇಲ್ಲಿ ನಮಗೆ ಒದಗಿ ಬಂದಿದೆ. ರೈಟ್. ಸೊ ಇಲ್ಲಿ ನಾವು ಆರಂಭ ಮಾಡೋಣ ನಮ್ಮ ಇಂಟ್ರೊಡಕ್ಷನ್ ಅನ್ನ. ಫೆಬ್ರವರಿ 2022ರಲ್ಲಿ ರಷ್ಯಾವು ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಿಸುವುದರೊಂದಿಗೆ ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಯುದ್ಧದ ಆರಂಭವಾಯಿತು. ರೈಟ್. ಸೊ ಇಂಟ್ರೊಡಕ್ಷನ್ ಏನ್ ಹೇಳ್ತಾ ಇದ್ರಿ ನೀವು? ಫೆಬ್ರವರಿ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಿಸುವುದರೊಂದಿಗೆ 21ನೇ ಶತಮಾನದ ಅತಿ ದೊಡ್ಡ ಯುದ್ಧದ ಆರಂಭವಾಯಿತು. 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಕಳೆದಿದ್ರು ಈ ಯುದ್ಧವು ಇನ್ನೂ ಮುಂದುವರೆದಿದೆ ಮತ್ತು ಕಂಟಿನ್ಯೂಷನ್ ಮಾಡ್ತೀನಿ. ಇದೆ ಪ್ಯಾರಾಗ್ರಾಫ್ ಬರ್ಕೊಳ್ರಿ. ಡನ್ನ. ಮತ್ತು ಕೇವಲ ರಷ್ಯಾ ಮತ್ತು ಉಕ್ರೇನ್ ಅಲ್ಲದೆ ವಿಶ್ವದ ಬಹುತೇಕ ದೇಶಗಳ ಮೇಲೆ ನೇರ ಮತ್ತು ಪರೋಕ್ಷ ಪರಿಣಾಮವನ್ನುಂಟು ಮಾಡಿದೆ. ಮಾನವ ಇತಿಹಾಸದಲ್ಲಿ ಯುದ್ಧಗಳು ಹೊಸದೇನಲ್ಲ. ಆದರೆ 21ನೇ ಶತಮಾನದಲ್ಲಿ ಮಾನವ ಇಷ್ಟೊಂದು ಪ್ರಗತಿ ಸಾಧಿಸಿರುವಾಗ ಬಹುತೇಕ ದೇಶಗಳು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದಿರುವಾಗ ಯುದ್ಧವು ವಿನಾಶವನ್ನಲ್ಲದೆ ಮತ್ತೇನನ್ನು ತರಲಾರವು. ರೈಟ್. ರಷ್ಯಾದ ಉಕ್ರೇನ್ ಮೇಲಿನ ಆಕ್ರಮಣ
ಆಕ್ರಮಣ ಒಂದು ಹೊಸ ಅಧ್ಯಾಯವನ್ನೇ ತೆರೆದಿದೆ ಮತ್ತು ಈ ಯುದ್ಧವು ಭಾರತದ ಮೇಲೆಯೂ ಕೂಡ ಹಲವಾರು ಪರಿಣಾಮಗಳನ್ನು ಬೀರಿದೆ. ಸೊ ಬೇಸಿಕಲಿ ಯುದ್ಧ ಏನು, ಆಮೇಲೆ ಮೊದಲಿಗೆ ನಾವು ತಿಳಿಸ್ತಾ ಇದೀವಿ ಯುದ್ಧ ವಿನಾಶವನ್ನಲ್ಲದೆ ಮತ್ತೇನನ್ನು ತರಲಾರವು ಅಂತ ಹೇಳಿದಾಗ ನಾವು ಯುದ್ಧವನ್ನ ಕಂಪ್ಲೀಟ್ ಆಗಿ ಅಪೋಸ್ ಮಾಡ್ತಿದೀವಿ ಅನ್ನೋದನ್ನು ಕೂಡ ನಾವು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತಿದ್ವಿ. ಎಸ್, ಜೋಮೆ ಆಗ್ತಿಲ್ಲ, POC ತೆಗೆದಿದ್ದು ಹೇಗೆ ಮಾಡೋದು ಫ್ರೆಂಡ್ಸ್? ಏನಪ್ಪ ಇದು, ಬರ್ಕೊಳ್ರಿ ಬೇಗ. ಒಂದು ಪ್ಯಾರಾಗ್ರಾಫ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ? ಒಂದು ಪ್ಯಾರಾಗ್ರಾಫ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಇಂಟ್ರೊಡಕ್ಷನ್ ಯಾವ ರೀತಿ ಬರಿಬೇಕು, ಇಂಟ್ರೊಡಕ್ಷನ್ ನಲ್ಲಿ ನಾವು ಮುಂದೆ ಹೇಳಕ್ ಹೊರಟಿದೀವಿ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಯುದ್ಧ ನಡೆದಿದೆ, ಯುದ್ಧದ ಮೇಲೆ ಸಾಕಷ್ಟು ಪರಿಣಾಮಗಳಾಗಿವೆ, ಆಮೇಲೆ ಭಾರತದ ಮೇಲೂ ಪರಿಣಾಮ ಇದೆ ಅನ್ನೋದನ್ನ ನಾವು ಮುಂದೆ ನಲ್ಲಿ ಹೇಳ್ತೀವಿ. ಅದರದ್ದು ಇಂಟ್ರೊಡಕ್ಷನ್ ನಾವು ಕೊಟ್ಟಿದ್ದೀವಿ. ಮುನ್ನುಡಿ ಅಂದ್ರೆ ಏನು, ಮುಂದೆ ಏನ್ ಹೇಳ್ತಾ ಇದೀವಿ ಅನ್ನೋದಕ್ಕೆ ಒಂದು ಕನ್ನಡಿ ಇದ್ದಂಗ. ಮುನ್ನುಡಿ ಒಂದು ಪುಸ್ತಕದ ಕನ್ನಡಿ ಇದ್ದಂಗೆ, ಹಂಗೆ ಇಲ್ಲೂ ಕೂಡ ಈ ಎಸ್ಸೆಯ ಕನ್ನಡಿ. ಡೇಟ್ ಈಸ್ ಫೈನ್, ಬೇಕಾದ್ರೆ ಬರ್ಕೋಬಹುದು. ಸೊ ಇತಿಹಾಸಕ್ಕೆ ಹೋಗೋಣವಾ? ಹೇಳ್ತೀನಿ ಮುಂದೆ ನವೀನ್, ಇತಿಹಾಸಕ್ಕೆ ಹೋಗೋಣವಾ? ಓಕೆ, 1991ರಲ್ಲಿ USSR ನ ಪತನ ಆಗುವ ಮೊದಲು ಉಕ್ರೇನ್ ರಷ್ಯಾದ ಭಾಗವಾಗಿತ್ತು. ರಷ್ಯಾದ ಎರಡನೇ ಅತಿ ದೊಡ್ಡ ಸೋವಿಯತ್ ರಾಜ್ಯವಾಗಿತ್ತು. ಸೋವಿಯತ್ ರಿಪಬ್ಲಿಕ್ ಅಂತೇಳಿ ಕರೀತಾರೆ. USSR ಪತನದ ನಂತರವು ರಷ್ಯಾ ಮತ್ತು ಉಕ್ರೇನ್ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದು, ಒಳ್ಳೆಯ ಸಂಬಂಧವನ್ನೇ ಹೊಂದಿದ್ದು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಒಬ್ಬರು ಇಬ್ರು ಪ್ರೀತಿಯಿಂದನೇ ಇದ್ರು, ಏನು ಸಮಸ್ಯೆ ಆಗಿರ್ಲಿಲ್ಲ. ರೈಟ್, ಬಹಳ ನೀಟಾಗಿ ನಡೀತಾ ಇತ್ತು. ಇವನ್ ಬುಡಾಪೆಸ್ಟ್ ಮೆಮೊರಂಡಮ್ ಅನ್ನ ಕೂಡ ಸಹಿ ಮಾಡಲಾಗಿತ್ತು. ರಷ್ಯಾ ಬುಡಾಪೆಸ್ಟ್ ಮೆಮೊರಂಡಮ್ ಅನ್ನ ಕೂಡ ಸಹಿ ಮಾಡಿತ್ತು. ಸೊ ಎಲ್ಲಾ ಸಹಿ ಮಾಡಿದ್ದು ಎಲ್ಲಾ ಚೆನ್ನಾಗೇ ಇದ್ರು. ಬಟ್ ಯಾಕೆ ಬದಲಾವಣೆ ಆಗ್ಲಿಕ್ಕೆ ಶುರುವಾಯಿತು? ಓಕೆ, ಯಾಕೆ ಶುರುವಾಯಿತು? ಇದೆಲ್ಲ ಆಗಿದ್ದು 2000ರ ದಶಕದಲ್ಲಿ. 2000ದ ದಶಕದಲ್ಲಿ ಉಕ್ರೇನ್ ನಿಧಾನವಾಗಿ ಪಾಶ್ಚಿಮಾತ್ಯ ಶಕ್ತಿಗಳು ಅಥವಾ ದೇಶಗಳು ಮತ್ತು ನ್ಯಾಟೋದ ಜೊತೆ
ಉತ್ತಮ ಸಂಬಂಧಗಳನ್ನು ಹೊಂದಲು ಆರಂಭಿಸಿತು. ನೋಡಿ, ರಷ್ಯಾಗೆ ಮತ್ತು ಈ ಈಸ್ಟರ್ನ್ ಬ್ಲಾಕ್ ಮತ್ತು ವೆಸ್ಟರ್ನ್ ಬ್ಲಾಕ್ ನೋಡು ಯಾವಾಗಿದ್ರೂ ಸಮಸ್ಯೆ ಇದ್ದಿದ್ದು, ಹೌದಾ? ಸೊ ರಷ್ಯಾದವರಿಗೆ ಇದು ಇಷ್ಟ ಆಗ್ತಿರ್ಲಿಲ್ಲ. ನಿಧಾನವಾಗಿ ಇಸ್ ಕ್ಲಿಯರ್? ಇದಾದ್ಮೇಲೆ ವಿಶೇಷವಾಗಿ 2004 ಉಕ್ರೇನ್ನಲ್ಲಿ 2004 ಅಧ್ಯಕ್ಷೀಯ ಚುನಾವಣೆಗಳ ನಂತರ ನಡೆದ ಆರೆಂಜ್ ರೆವಲ್ಯೂಷನ್, ಈ ಎಲೆಕ್ಷನ್ ನಡೆದಾಗ ಯಾರು ಪ್ರತಿಸ್ಪರ್ಧಿ ಇದ್ರು ಅವರನ್ನ ವಿಷ ಹಾಕಿ ಕೊಲ್ಲಲಾಗಿತ್ತು. ರೈಟ್. ಹೀಗಾಗಿ ಈ ಆರೆಂಜ್ ರೆವಲ್ಯೂಷನ್ ಶುರುವಾಗಿತ್ತು. ಆರೆಂಜ್ ರೆವಲ್ಯೂಷನ್ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಅಂತರವನ್ನ ಹೆಚ್ಚಿಸಿತು ಅಂತ ಬರೀ. ಅಂತರವನ್ನ ಹೆಚ್ಚಿಸಿತು. ನಿಧಾನವಾಗಿ ಆರೆಂಜ್ ರೆವಲ್ಯೂಷನ್ ಆದ್ಮೇಲೆ ಇವರಿಬ್ಬರ ನಡುವೆ ಇದ್ದಂತ ಅಂತರ ನಿಧಾನವಾಗಿ ಹೆಚ್ಚಾಗತೊಡಗಿತು. ರೈಟ್, ಕ್ಲಿಯರ್ ಇದೆಯಾ? 2013 ಇನ್ನೂ ಜಾಸ್ತಿ ಆಯ್ತು. ರೈಟ್. 2013 ಏನಾಯ್ತು? ಉಕ್ರೇನ್ ಸರ್ಕಾರ ಯುರೋಪಿಯನ್ ಯೂನಿಯನ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ಳೋದಿತ್ತು. ಇದಕ್ಕೆ ಜನ ಅಪೋಸ್ ಮಾಡಿದ್ರು. ಓಕೆ, ಇದು ನಿಧಾನವಾಗಿ ಏನಾಯ್ತು? ಬದಲಾವಣೆ ಆಯ್ತು. 2014 ರಷ್ಯಾ ಉಕ್ರೇನ್ನಿಂದ ಕ್ರಿಮಿಯಾ ಪ್ರದೇಶವನ್ನ ವಶಪಡಿಸಿಕೊಂಡಿತು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಂಥವೆಲ್ಲ ಪಾಯಿಂಟ್ ಬರೆದ್ರೆ ಅವ್ರಿಗೆ ಅನ್ಸುತ್ತೆ ಇವ್ಯಾಲ್ಯುವೇಟರ್ಗೆ, ಇಲ್ಲ ಹುಡುಗ ಚೆನ್ನಾಗಿ ಓದಿದಾನೆ ಅಂತ ಹೇಳಿ ಅನ್ಸುತ್ತೆ ಅವ್ರಿಗೆ. 2014 ರಷ್ಯಾ ಉಕ್ರೇನ್ನಿಂದ ಏನನ್ನ? ಕ್ರಿಮಿಯಾವನ್ನ ವಶಪಡಿಸಿಕೊಳ್ತು. ಸೊ ಕ್ರಿಮಿಯಾ ಏನಿದು? ಅಲ್ಲಿ ಬರೀರಿ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ. ಕ್ರಿಮಿಯಾ ಕಪ್ಪು ಸಮುದ್ರಕ್ಕೆ ಹೊಂದಿಕೊಂಡಂತಿರುವ ಉಕ್ರೇನ್ನ ಭಾಗವಾಗಿತ್ತು. ಈ ಕ್ರಿಮಿಯಾ ಯಾಕೆ ಆಕ್ರಮಣ ಮಾಡ್ಕೊಂತು ಅದನ್ನೆಲ್ಲ ಹೇಳುವಷ್ಟು ನಮಗೆ ವರ್ಡ್ ಲಿಮಿಟ್ ಇಲ್ಲ. ಸೊ ಇದಷ್ಟೇ ಬರೀ. ಓಕೆ, ಕ್ಲಿಯರ್ ಇದೆಯಾ? ಬರ್ಕೊಳ್ರಬೇಕು. ಡನ್ನ? ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಹಲವಾರು ಕಾರಣಗಳಿವೆ. ಏನೇನು ಕಾರಣಗಳಿವೆ ಅದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಬೇಕು. ಓಕೆ, ಮೊದಲನೆಯದಾಗಿ ಎರಡೂ ದೇಶಗಳು ನೂರಾರು ವರ್ಷಗಳಿಂದ ಒಂದೇ ಸಂಸ್ಕೃತಿ, ಇತಿಹಾಸವನ್ನ ಹಂಚಿಕೊಂಡಿವೆ. ಅಂದ್ರೆ ನಾವೇನಂತ ಹೇಳ್ಬೋದು, ಇಲ್ಲಿ ಒಂದು ಶೇರ್ಡ್ ಹಿಸ್ಟ್ರಿ ಇತ್ತು. ಈಗ ಇಂಡಿಯಾ ಪಾಕಿಸ್ತಾನ ಇತ್ತಲ್ಲ, ಹಂಗೆ. USSR ಅಸ್ತಿತ್ವದಲ್ಲಿದ್ದಾಗ ಉಕ್ರೇನ್ ಎರಡನೇ ದೊಡ್ಡ ಸೋವಿಯತ್ ಆಗಿದ್ದು USSRಗೆ
ರಾಜಕೀಯವಾಗಿ, ಆರ್ಥಿಕವಾಗಿ, ಆಯಕಟ್ಟಿನ ವಿಚಾರಗಳಲ್ಲಿ ಅತಿ ಹೆಚ್ಚು ಪ್ರಮುಖವಾಗಿತ್ತು. ಮಿನ್ಸ್ಕ್ ಅಗ್ರಿಮೆಂಟ್ಗೆ ಬರ್ತೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿತ್ತಿದು. ಸೊ ಇದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಆಮೇಲೆ ರಷ್ಯಾ ಯುಕ್ರೇನ್ನ ಅನೇಕ ಭಾಗಗಳಲ್ಲಿ ರಷ್ಯನ್ ಸಂಸ್ಕೃತಿ ಪಾಲಿಸುವ ಮತ್ತು ಮಾತನಾಡುವ ಜನರಿದ್ದು ಅವರು ರಷ್ಯಾವನ್ನ ಬೆಂಬಲಿಸುವಂತೆ ರಷ್ಯಾ ಭಾವನಾತ್ಮಕವಾಗಿ ಅವರನ್ನ ಪ್ರಚೋದಿಸಿತು. ಈ ರೀಜನ್ಸ್ ಇದೆ, ನಿಮ್ಗೆಲ್ಲ ಗೊತ್ತಿರ್ತದೆ, ನೀವು ಕರೆಂಟ್ ಅಫೇರ್ಸ್ ಓದಿದ್ರೆ ಡಾನ್ಬಾಸ್ ರೀಜನ್ನು ಅಲ್ಲೆಲ್ಲ ಏನಿದ್ದಾರೆ, ರಷ್ಯನ್ಸೇ ಬಹಳ ಜನ ಇದ್ದಾರೆ. ರಷ್ಯನ್ಸೇ ಬಹಳ ಜನ ಇದ್ದಾರೆ. ಸೊ ಹೀಗಾಗಿ ಅವರೂ ಕೂಡ ನಿಧಾನವಾಗಿ ಏನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ನಿಧಾನವಾಗಿ ರಷ್ಯಾ ಕಡೆ ವಾಲಿಕ್ಕೆ ಶುರು ಮಾಡಿದ್ರು. ಕ್ಲಿಯರ್ ಇದೆಯಾ? ಎಸ್. ಮೂರನೇ ಪ್ರಮುಖ ಕಾರಣ ಏನಾಗಿತ್ತು, ಯುರೋಪಿಯನ್ ಯೂನಿಯನ್ ಮತ್ತು ಪಾಶ್ಚಿಮಾತ್ಯ ದೇಶಗಳು ನ್ಯಾಟೋ ಒಳಗೊಂಡಂತೆ ಹಲವಾರು ಸಂಘಟನೆಗಳು ಉಕ್ರೇನ್ ಮೇಲೆ ಪ್ರಭಾವ ಬೀರಿ ಅದನ್ನ ರಷ್ಯಾದ ಪ್ರಭಾವದಿಂದ ದೂರ ಮಾಡಲು ಯತ್ನಿಸಿದವು. ಪ್ರಸ್ತುತ ಉಕ್ರೇನ್ ಅಧ್ಯಕ್ಷರು ಯಾರ ಫಲವಾಗಿ ಪಾಶ್ಚಿಮಾತ್ಯ ಶಕ್ತಿಗಳ ಪರವಾಗಿ ಹೆಚ್ಚು ಒಲವನ್ನ ಹೊಂದಿದ್ರು. ಸೊ ನೀವು ಯಾವಾಗ ರಷ್ಯಾವನ್ನ ಬಿಟ್ಟು ನಾನು ಆ ಕಡೆ ಹೋಗ್ತೀನಿ ಅಂದ್ರೆ ಅವರಿಗೆ ಆಗ ಬರಲಿಲ್ಲ, ಅಲ್ಲಿಂದ ಶುರುವಾಯ್ತು ನೋಡ್ರಿ ನಿಧಾನಕ್ಕೆ. ಯಾರಿದ್ರು ಉಕ್ರೇನ್ ಪ್ರಧಾನಿ? ಜೆಲೆನ್ಸ್ಕಿ ಅವರು. ಕ್ಲಿಯರ್ ಇದೆಯಾ? ಬರ್ಕೊಳ್ರಿ ಬೇಗ. ಆಮೇಲೆ ಎರಡೂ ಐಡಿಯಾಲಜಿಕಲಿ ಬೇರೆ ಬೇರೆ ಇದೆ ಅಂತ ಗೊತ್ತು ನೋಡ್ರಿ. ಇತಿಹಾಸ ಬರಿಬೇಕು ಅಂತಂದ್ರೆ ಬಹಳ ದೂರ ಹೋಗ್ಬೇಕಾಗತ್ತೆ ನಾವು. ನಾನೇನಾದ್ರೂ ಇತಿಹಾಸ ಪೂರ್ತಿ ಬರಿಬೇಕಂತಂದ್ರೆ ಬಹಳ ತಾಗ್ಬಿಡುತ್ತೆ. ಅದಕ್ಕೆ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟ್ ಫಾರ್ಮ್ ನಲ್ಲಿ ನಿಮ್ಗೆ ಇತಿಹಾಸದ ಜೊತೆಗೆ ಕಾರಣಗಳನ್ನ ಹೇಳೋಕೊಳಕ್ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದಾ? ಯಾವ್ಯಾವ ನಿಮ್ಗೆ ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟು, ಅವನು ಮಾತ್ರ ನಿಮಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಬೆಂಬಲ ಕೊಡಬೇಕು. ರೈಟ್. ಎಲ್ಲಿದ್ವಿ ನಾವು? ರಷ್ಯಾಗೆ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ಹೋರಾಡಲು ಉಕ್ರೇನ್ ಬಹಳ ಸ್ಟ್ರಾಟಜಿಕ್ ಅಂತಂದ್ರೆ ಏನು,
ಸ್ಟ್ರಾಟಜಿ. ಕ್ರಿಟಿಕಲ್ ಸ್ಟ್ರಾಟಜಿಕ್ ಅಂದ್ರೆ ಏನು ಕನ್ನಡದಲ್ಲಿ? ಕಾರ್ಯತಂತ್ರನ. ಬಹಳ ಪ್ರಮುಖವಾಗಿದೆ. ಏಕೆಂದ್ರೆ ಉಕ್ರೇನ್ ನ್ಯಾಟೋವನ್ನ ಸೇರಿಕೊಂಡಿದ್ದರೆ ರಷ್ಯಾದ ಗಡಿಯವರೆಗೆ ನ್ಯಾಟೋದ ಮಿಸೈಲ್ಗಳ ಪ್ರಭಾವವಿರುತ್ತಿತ್ತು. ಆದ್ದರಿಂದ ಜಾಗತಿಕ ಭೂ ರಾಜಕೀಯ ಅಂದ್ರೆ ಜಿಯೋಪಾಲಿಟಿಕ್ಸ್ ನಲ್ಲಿ ಉಕ್ರೇನ್ನ ನಿಯಂತ್ರಣ ರಷ್ಯಾಗೆ ಅನಿವಾರ್ಯವಾಗಿತ್ತು. ನೀವು ಮ್ಯಾಪ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಉಕ್ರೇನ್ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಬಹಳ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ರಷ್ಯಾ ಪಕ್ಕದಲ್ಲಿ ಇವು ಕೆಲವೊಂದಿಷ್ಟು ರೀಜನ್ಗಳಿವೆ. ಉದಾಹರಣೆಗೆ ಖಾರ್ಕಿವ್, ಡೊನ್ಬಾಸು, ಒಡಿಶಾ, ಈ ಎಲ್ಲಾ ರೀಜನ್ಗಳಲ್ಲಿ ರಷ್ಯನ್ಸೇ ಮೆಜಾರಿಟಿ. ಯಾವ್ಯಾವು? ಖಾರ್ಕಿವ್, ಡೊನ್ಬಾಸ್ ರೀಜನ್ಗಳಲ್ಲಿ. ಕ್ರಿಮಿಯಾವನ್ನ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಅವರು. ಬೇಡ, ನಮ್ಗೆ ಇಷ್ಟು ಗೊತ್ತಿದ್ರೆ ಗೊತ್ತಾ. ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಡೆ ವಾಲಿರುವುದನ್ನ ಅರಿತು ರಷ್ಯಾ 2022 ಫೆಬ್ರವರಿಯಲ್ಲಿ ಉಕ್ರೇನ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಘೋಷಿಸಿತು. ಈ ಯುದ್ಧವು ಎರಡೂ ದೇಶಗಳಲ್ಲಿ ಅಪಾರ ಸಾವು ನೋವು, ಆಸ್ತಿಪಾಸ್ತಿ ನಾಶವನ್ನು ಉಂಟು ಮಾಡಿದೆ. ಆದರೆ ಈ ಯುದ್ಧವು ಇನ್ನೂ ಮುಂದುವರೆದಿದೆ. ಸೊ ಒಂದ್ ರೀತಿಯಲ್ಲಿ ಇತಿಹಾಸ ಹೇಳಿ ಯುದ್ಧ ಯಾಕಾಯ್ತು ಅನ್ನೋದನ್ನ ನಾನು ಬಹಳ ಶಾರ್ಟ್ ಅಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ರೈಟ್, ಶಾರ್ಟ್ ಆಗಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೊಳ್ರಿ. ಬರ್ಕೊಳ್ರಿ ಬೇಗ. ಯುದ್ಧದ ಆರಂಭದ ನಂತರ ಅನೇಕ ದೇಶಗಳು, ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳು, US, UK ಮತ್ತು ಯುರೋಪಿಯನ್ ಯೂನಿಯನ್ ರಷ್ಯಾವನ್ನ ಖಂಡಿಸಿದವು ಹಾಗೂ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದವು.
ಓಕೆ, ಇಮಿಡಿಯೇಟ್ಲಿ ಎಲ್ಲರೂ ಕೂಡ ಏನ್ ಮಾಡಿದ್ರು, ಯುದ್ಧ ಘೋಷಣೆ ಆದ ತಕ್ಷಣ ನಾವು ಹಂಗ್ ಮಾಡ್ತೀವಿ, ನೀವು ಹಿಂಗ್ ಮಾಡ್ತೀವಿ ಅಂತೇಳಿ ಎಲ್ಲರೂ ಏನ್ ಮಾಡಿದ್ರು, ಯಾರು ರಷ್ಯಾ ಯುಕ್ರೇನ್ ಸಹಾಯಕ್ಕೆ ಬರಲಿಲ್ಲ. ಓಕೆ, ಎಲ್ಲರೂ ಓಡೋಗ್ಬಿಟ್ರು ಅಷ್ಟೇ. ನ್ಯಾಟೋ ಸೇರಿದಂತೆ ಹಲವು ದೇಶಗಳು ಉಕ್ರೇನ್ಗೆ ಹಲವಾರು ಸಂಪನ್ಮೂಲಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ಒದಗಿಸಿವೆ. ಆದರೆ ಸಂಪೂರ್ಣ ಮಧ್ಯಪ್ರವೇಶ ಇನ್ನೂ ಸಾಧ್ಯವಾಗಿಲ್ಲ. ನೋಡ್ರಿ, ಹೆಂಗಂತಂದ್ರೆ ಹೇಳುವಾಗ ಎಲ್ಲರೂ ಹೇಳಿಬಿಡ್ತಾರೆ, ಬಟ್ ಏನಾಗ್ತಾ ಇದೆ ಅಲ್ಲಿ? ಏನಾಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ಯಾವ ಒಬ್ಬ ಅಮೆರಿಕನ್ ಸೋಲ್ಜರು ಬಂದು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹೌದಾ? ಸುಮ್ಮನೆ ಹೇಳಕ್ಕಷ್ಟೆ. ಈ ಯುದ್ಧದ ಕಾರಣದಿಂದ ಉಕ್ರೇನ್ನ ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ಹಾಳಾಗಿವೆ. ಆಣೆಕಟ್ಟು, ಹೆದ್ದಾರಿ, ಕಾರ್ಖಾನೆಗಳು ನಾಶವಾಗಿವೆ. ಮೇಲಾಗಿ ಲಕ್ಷಾಂತರ ಸೈನಿಕರು ಸೇರಿದಂತೆ ಸೈನಿಕರು ನಿಧನರಾಗಿದ್ದಾರೆ. ಆದರೆ ಉಕ್ರೇನ್ನ ಅಮಾಯಕ ನಾಗರಿಕರ ಸಾವು ವಿಶ್ವವನ್ನೇ ದಿಗ್ಭ್ರಮೆಗೊಳಿಸಿದೆ. ಉಕ್ರೇನ್ ನಲ್ಲಿ ಮಾನವ ಹಕ್ಕುಗಳ ದಮನವಾಗುತ್ತಿದೆ. ಈ ಯುದ್ಧಕ್ಕೆ ಭಾರತ ಕೂಡ ಒಂದು ರೀತಿಯಲ್ಲಿ ರಷ್ಯಾಗೆ ಬೆಂಬಲ ವ್ಯಕ್ತಪಡಿಸಿದೆ. ಉಚಿತವಾದ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಅಂದ್ರೆ ಕಡಿಮೆ ದರದ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅಂತ. ನಾನು ಭಾರತದ ವಿದೇಶಾಂಗ ನೀತಿ ಅದು ಬೇರೆ. ಭಾರತ ಹೇಳ್ತು ಅಂತೇಳಿ ರಷ್ಯಾ ಯುದ್ಧ ನಿಲ್ಲಿಸೋದಿಲ್ಲ, ತಮ್ಮ ಲಾಭವನ್ನು ತಾವು ನೋಡ್ಕೊಳ್ತಾ ಇದ್ರೆ. ಆದ್ರೆ ನಾವಿಲ್ಲಿ ಕೇಳಬೇಕಾದಂತಹ ಮೂಲಭೂತವಾದಂತಹ ನೈತಿಕ ಪ್ರಶ್ನೆ, ಒಬ್ಬ ಶಕ್ತಿಶಾಲಿಯಾದಂತಹ ದೇಶ ಒಂದು ದುರ್ಬಲವಾದ ದೇಶವನ್ನ ಅಥವಾ ಕಡಿಮೆ ಶಕ್ತಿಶಾಲಿಯಾದ ದೇಶವನ್ನ ಈ ರೀತಿ ಅಟ್ಯಾಕ್ ಮಾಡಿದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ನಾಳೆ ಅಮೆರಿಕನು ಭಾರತದ ಮೇಲೆ ಅಟ್ಯಾಕ್ ಮಾಡಬಹುದು, ಚೀನಾ ಭಾರತ ಮೇಲೆ ಅಟ್ಯಾಕ್ ಮಾಡಬಹುದು, ರಷ್ಯಾ ಭಾರತ ಮೇಲೆ ಅಟ್ಯಾಕ್ ಮಾಡಬಹುದು. ಇದರಿಂದ ಏನೂ ಅರ್ಥ ಇರೋದಿಲ್ಲ. ಯುದ್ಧ ಏನಾಗುತ್ತೆ? ಯುದ್ಧ ಯಾವತ್ತೂ ಕೂಡ ಶಾಂತಿಯನ್ನ ತರುವುದಿಲ್ಲ. ಯುದ್ಧ ಯಾಕೆ ಆರಂಭವಾಯಿತು, ಯುದ್ಧದಿಂದ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಕ್ಲಿಯರ್ ಆಗ್ತಾ ಇದೆಯಾ? ಡನ್, ರೈಟ್. ಅಲ್ ರೈಟ್, ಒಂದು ಕೆಲಸ ಮಾಡ್ರಿ, ಒಂದು 2 minutes ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ಮುಂದುವರಿಯೋಣ. ಓಕೆ, 2 minutes ಬ್ರೇಕ್ ತಗೊಂಡು ವಾಪಸ್ ಬನ್ನಿ.
ಇಲ್ಲಿ ನೋಡ್ರಿ, ಈ ಯುದ್ಧದ ಪರಿಣಾಮಗಳನ್ನ ನೋಡಿದ್ವಿ, ಯುದ್ಧದ ಕಾರಣಗಳನ್ನ ನೋಡಿದ್ವಿ. ಇನ್ನು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಾರತದ ಮೇಲೆ ಹಲವಾರು ರೀತಿಯಿಂದ ಇದು ಪರಿಣಾಮ ಬೀರಿದೆ, ಇದೆಲ್ಲರಿಗೂ ಗೊತ್ತಿದೆ. ರಷ್ಯಾ ಯುಕ್ರೇನ್ ಯುದ್ಧವು ಭಾರತದ ಮೇಲೂ ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿದೆ. ನೋಡೋಣ, ಯಾರು ಹೇಳ್ತೀರಿ? ಯಾರು ಹೇಳ್ತಾರೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ? ನಾನು ಹೇಳ್ತಿರೋದು ಭಾರತ ಏನು ಪಾತ್ರ ವಹಿಸಿದೆ ಅನ್ನೋದಕ್ಕಿಂತ ಭಾರತದ ಮೇಲೆ ಏನು ಪರಿಣಾಮ ಬೀರಿದೆ. ಆಲ್ ಇಂಪೋರ್ಟು, ಅಂತಾರಾಷ್ಟ್ರೀಯ ವ್ಯಾಪಾರ, ಮತ್ತೇನು? ಆರಂಭದಲ್ಲಿ ರಷ್ಯಾ ಮೇಲೆ ವಿಧಿಸಲಾದ ಆರ್ಥಿಕ ದಿಗ್ಬಂಧನದಿಂದ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿ, ಪೂರೈಕೆ ವೆಚ್ಚಗಳು ಹೆಚ್ಚಾಗಿ, ಭಾರತದಲ್ಲಿ ಹಣದುಬ್ಬರಕ್ಕೆ ಕಾರಣವಾಯಿತು. ಅಂದ್ರೆ ಆರಂಭದಲ್ಲಿ ಭಾರತಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಉಂಟಾಯ್ತು? ಬಹಳ ಸಮಸ್ಯೆ ಉಂಟಾಯ್ತು. ಯಾಕೆ ಸಮಸ್ಯೆ ಉಂಟಾಯ್ತು? ಇನ್ನು ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡಲಾಗ್ತಾ ಇತ್ತು, ರೈಟ್? ಆದರೆ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ಕಾರ್ಯತಂತ್ರವನ್ನ ಅನುಸರಿಸಿತು. ಒಂದು, ಇಲ್ಲಿ ಏನಾಯ್ತು? ಮೊದಲಿಗೆ ಸಮಸ್ಯೆಗಳು ಉಂಟಾಗಿತ್ತು. ರಷ್ಯನ್ ಆಯಿಲ್ ಬರ್ತಾ ಇರಲಿಲ್ಲ, ಬಟ್ ಇಂಡಿಯಾದವರು ಬಹಳ ತಲೆ ಓಡಿಸಿದ್ರು. ಇಂಡಿಯಾದವರು ಬಹಳ ತಲೆ ಓಡಿಸಿದ್ರು. ಓಕೆ, ತಲೆ ಓಡಿಸಿ ಏನ್ ಮಾಡ್ತಾರೆ? ಇಲ್ಲ, ಇನ್ಮೇಲೆ ಏನ್ ಮಾಡೋಣ, ಕೆಲವೊಂದಿಷ್ಟು ವಸ್ತುಗಳನ್ನ ರಿಯಾಯಿತಿ ದರದಲ್ಲಿ, ವಿಶೇಷವಾಗಿ ಕಚ್ಚಾ ತೈಲವನ್ನ ರಿಯಾಯಿತಿ ದರದಲ್ಲಿ ನಾವು ಪಡೆದುಕೊಳ್ಳೋಣ. ಇವನ್ನ ಬಹಳಷ್ಟು ಸಮಸ್ಯೆಗಳಾದ. ಕಚ್ಚಾ ತೈಲದ ಜೊತೆ ನೈಸರ್ಗಿಕ ಅನಿಲ ಬಹಳ ಇಂಪಾರ್ಟೆಂಟ್. ನೈಸರ್ಗಿಕ ಅನಿಲದ ಬೆಲೆ ಹೆಚ್ಚಾಯಿತು. ನೆಕ್ಸ್ಟ್ ರಸಗೊಬ್ಬರಗಳ ಬೆಲೆ, ಪೇಪರ್ ಬೆಲೆ ಸೇರಿದಂತೆ ಇನ್ನೂ ಹಲವು ಉತ್ಪನ್ನಗಳ ಪೂರೈಕೆ ಕಡಿಮೆಯಾಗಿ ಭಾರತದ ಆರ್ಥಿಕತೆ ನಿಧಾನವಾಗುವಂತೆ ಮಾಡಿತು. ಬರೀ ನೆಗೆಟಿವ್ ಅಷ್ಟೇ ಹೇಳ್ತಾ ಇದೀವಿ ನಾವಿಲ್ಲಿ. ಪಾಸಿಟಿವ್ ಏನಾದ್ರು ಆಯ್ತಾ? ಭಾರತದ ವಿದೇಶಿ ವಿನಿಮಯ ಮೀಸಲು ಕೂಡ
ಕಡಿಮೆಯಾಗಿದೆ. ಆದ್ರೆ ಕೆಲವೊಂದಿಷ್ಟು ಕಡೆ ನಮಗೆ ಹೆಲ್ಪ್ ಆಯ್ತು. ಓಕೆ, ರಷ್ಯಾ ಉಕ್ರೇನ್ ಯುದ್ಧದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಚೀನಾದ ಮೇಲೆ ಅವಲಂಬನೆ ಕಡಿತಗೊಳಿಸಿರುವುದು ಭಾರತಕ್ಕೆ ವ್ಯಾಪಾರದ ಹೊಸ ಅವಕಾಶಗಳನ್ನು ಹುಟ್ಟುಹಾಕಿದೆ. ಇದು ಕೂಡ ನೀವು ಬರೀಬಹುದು. ಯಾಕಂದ್ರೆ ಚೀನಾ ಕಂಪ್ಲೀಟ್ ಆಗಿ ರಷ್ಯಾಗೆ ಸಪೋರ್ಟ್ ಮಾಡಿದ್ರಿಂದ ಬಹಳಷ್ಟು ದೇಶಗಳು ಚೀನಾವನ್ನ ನಂಬುವುದನ್ನೇ ಬಿಟ್ಬಿಟ್ಟು. ಹೌದಾ? ಸೊ ಯಾವಾಗ ಅದಾಯ್ತು ಅವಾಗಿಂದ ಸ್ವಲ್ಪ ಭಾರತದ ಕಡೆ ಹೆಚ್ಚಿನ ಬಿಸ್ನೆಸ್ಗಳು ಒಲವು ತೋರಿಸ್ಲಿಕ್ಕೆ ಶುರು ಮಾಡಿದ್ವು. ಓಕೆ, ಬರ್ಕೊಳ್ರಿ ಬೇಗ. ಡನ್, ಎಲ್ರು ಬರ್ಕೊಂಡ್ರ? ನಿನ್ನೆ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು, ಅದ್ರ ಬದಲಾಗಿ ನಾಳೆ ಬೆಳಿಗ್ಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಹಾಕೊಳ್ಳೋಣ. ಬೇಡವಾ? ಸರಿ, ಬೆಳಿಗ್ಗೆ ಅಂದ್ರೆ 11:30 ಇರುತ್ತೆ ಅಭ್ಯಾಸ. ಓಕೆನಾ? ಬೇಡವಾ? ಸಿದ್ದು ಬೇಡ ಅಂತಿದ್ರು. ಆಮೇಲೆ ಇನ್ನೊಂದು ಏನಪ್ಪಾ ವಿಶೇಷ ಅಂತಂದ್ರೆ, PDO ಬ್ಯಾಚ್ ಕೋರ್ಸ್ ನೀವೆಲ್ಲ ಕೇಳಿದ್ರಿ. ಆ ಒಂದು ಬ್ಯಾಚ್ ಕೋರ್ಸು ಆಲ್ರೆಡಿ ಲಾಂಚ್ ಆಗಿದೆ. ಸೊ ಎಲ್ಲರೂ ಎನ್ರೋಲ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆಮೇಲೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಇದನ್ನ ಫಾರ್ವರ್ಡ್ ಮಾಡ್ರಿ. ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಇದನ್ನ ತಪ್ಪದೆ ಫಾರ್ವರ್ಡ್ ಮಾಡ್ರಿ. ಎಲ್ರಿಗೂ ಕೂಡ ಅನುಕೂಲ ಆಗ್ಲಿ. ಕಾಪಿ ಮಾಡಿ ಎಲ್ಲರಿಗೂ ಪೇಸ್ಟ್ ಮಾಡ್ರಿ, ನಿಮ್ಮ ಸ್ಟೇಟಸ್ ನಲ್ಲಿ ಇಡ್ರಿ. ಹೆಚ್ಚೆಚ್ಚು ಜನರಿಗೆ ಈ ಕೋರ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗಿತ್ತು. ಹೇಳ್ರಿ ಸರ್. ಇವು ಹಿಂಗ ಪಾಯಿಂಟ್ ವೈಸ್ ಬರೋದು ನಡೀತಿದೆ ಸರ್? ಇವನು ಬರೀಬಹುದು, ಬಟ್ ಎಸ್ಸೆ ಅಂದ್ರೆ ಈಗ ಪ್ರಜಾವಾಣಿಯಲ್ಲಿ ಈ ಅಭಿಪ್ರಾಯ ಅಂತ ಬರ್ತದೆ, ಅಭಿಮತ ಅಂತ. ಅಲ್ಲಿ ಹೆಂಗ್ ಬರ್ದಿರ್ತಾರೆ ಹಂಗ್ ಬರಿಬೇಕು ನಾವು ಎಸ್ಸೆ ಯೂಶುವಲಿ. ಅದಕ್ಕೆ ಅಲ್ಲಿ ಪಾಯಿಂಟ್ ವೈಸ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಬರಿಬೇಕು. ಬಟ್ ಬಹುತೇಕ ನೀವು ಪ್ಯಾರಾಗ್ರಾಫ್ ಬರೆದ್ರೆ ಒಳ್ಳೇದು. ಓಕೆ ಸರ್, ಬರಿಬಹುದು. MK ಗೌಡ ಅವರೇ, 700 ರೂಪೀಸ್ ಆಗುತ್ತೆ. ನೀವು SR01 ರೆಫರಲ್ ಕೂಡ ಬಳಸಿದ್ರೆ 700 ರೂಪೀಸ್ ಆಗುತ್ತೆ. ಬರೀ 700 ರೂಪೀಸ್ ಅಲ್ಲಿ 75 ಕ್ಲಾಸ್ಗಳು ಬರ್ತವೆ. PDO ಪೇಪರ್ ಸಂಪೂರ್ಣ ಕೋರ್ಸು, ಕರೆಂಟ್ ಅಫೇರ್ಸು ಪ್ಲಸ್ MCQಗಳು ಕೂಡ ಅದರಲ್ಲಿ ಲಭ್ಯ ಇರುತ್ತೆ. ಓಕೆ ಓಕೆ ರಷ್ಯಾ ಉಕ್ರೇನ್ ಯುದ್ಧದ ಕುರಿತು ಭಾರತ ಎಚ್ಚರಿಕೆಯ ವಿದೇಶಾಂಗ ನೀತಿಯನ್ನ ಅಳವಡಿಸಿಕೊಂಡಿದೆ. ಅಂದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಸ್ಟೆಪ್ಸ್ ಹಾಕ್ತಾ ಇದ್ದೀವಿ. ಓಕೆ, ಭಾರತ ರಷ್ಯಾದ ಜೊತೆ ತನ್ನ ಸಂಬಂಧಗಳನ್ನ ಕಡಿತಗೊಳಿಸದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಒತ್ತಾಯ ಮಾಡುತ್ತಿದೆ. ಅಂತಂದ್ರೆ ಒಂದ್ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಲೆಕ್ಕ ಇಂಡಿಯಾದ.
ಆ ಕಡೆ ರಷ್ಯಾವನ್ನು ಬಿಟ್ಟುಕೊಡಕ್ ಬರೋದಿಲ್ಲ. ವಿಶೇಷವಾಗಿ ಆರ್ಥಿಕ ದಿಗ್ಬಂಧನದ ಪ್ರಯೋಜನ ಪಡೆದು ಭಾರತ ರಷ್ಯಾದಿಂದ 25% ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಂಡಿದೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿ ಅಂತ ಹೇಳ್ಬೋದು. ಓಕೆ, ಮೇ 2021ರಲ್ಲಿ ಯುಎನ್ ಭದ್ರತಾ ಮಂಡಳಿಯಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ಮಿತ್ರ ದೇಶ ರಷ್ಯಾವನ್ನ ಬೆಂಬಲಿಸಿದೆ. ನೋಡ್ರಿ ಎಷ್ಟು ನೀಟಾಗಿ ಇಂಡಿಯಾ ಎಸ್ಕೇಪ್ ಆಗ್ತಾ ಇದೆ. ಓಕೆ, ಅದಷ್ಟೇ ಅಲ್ಲ, ಈ ಯುದ್ಧದ ಬಗ್ಗೆ ನಡೆದ 3 ಮತದಾನಗಳಿಂದ ಭಾರತ ಹೊರಗುಳಿದಿದೆ. ಅಂದ್ರೆ ಇದರ ಅರ್ಥ ಏನು? ರಷ್ಯಾವನ್ನೇ ಬೆಂಬಲಿಸ್ತಾ ಇದ್ದೀವಿ. G20 ಅಧ್ಯಕ್ಷತೆಯನ್ನ ಹೊಂದಿರುವ ಭಾರತದ ಈ ನಡೆ ಹಲವಾರು ದೇಶಗಳಿಗೆ ಅಸಮಾಧಾನವನ್ನ ಕೂಡ ತಂದಿದೆ. ಯಾಕಂದ್ರೆ ವಿಶ್ವದ ನಾಯಕನ ರೀತಿಯಲ್ಲಿ ನೀವು G20 ಲೀಡರ್ ಆಗಿದ್ದೀರಿ, ಬಟ್ ಮಾಡ್ತಾ ಇರೋದ್ರೇನು? ಇದನ್ನ ಮಾಡ್ತಾ ಇದ್ದೀರಿ ನೀವು ಅಂತ. ಓಕೆ, ಸೊ ನ್ಯೂಟ್ರಲ್ ಇಲ್ಲ ಪ್ರಿಯಾಂಕಾ. ಭಾರತ ಈ ವಿಷಯದಲ್ಲಿ ನ್ಯೂಟ್ರಲ್ ಇಲ್ಲವೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವೇನು ಬರೀಬೇಕು? ಭಾರತದ ಪಾತ್ರವನ್ನ ಬರೆದ್ವಿ, ಭಾರತ ಮೇಲೆ ಪರಿಣಾಮವನ್ನ ಕೂಡ ಬರೆದ್ವಿ. ಮೋದಿ ನಾಳೆ ತೀಸಿಕೊಟ್ಟು ಅಂಬರೀಷ್, ನಾಳೆ ಚೈನಾ ಏನಾದ್ರೂ ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಶ್ಚಿಮಾತ್ಯ ದೇಶಗಳು ಸೈಲೆಂಟ್ ಆಗಿನೇ ಇರ್ತವೆ. ಹಿಂಗ ದೂರದಿಂದ ಕಮೆಂಟ್ ಮಾಡೋದು ಸರಳ. ನಿಮ್ಮ ದೇಶದ ಮೇಲಿನ ಯುದ್ಧ ಆಗಿದ್ರೆ ಹೆಂಗ ಅನಿಸ್ತಿತ್ತು ಅದನ್ನ ಯೋಚನೆ ಮಾಡ್ರಿ. ಭಾರತ ರಷ್ಯಾವನ್ನ ಬೆಂಬಲಿಸಿರೋದ್ರಲ್ಲಿ ಒಂದು ರೀಸನ್ ಇದೆ. ಹೌದು, ರಷ್ಯಾ ಹಲವಾರು ವರ್ಷಗಳಿಂದ ನಮ್ಗೆ ಸಪೋರ್ಟ್ ಮಾಡಿದೆ, ಬಟ್ ಯುದ್ಧ ಅಂದ್ರೆ ಯುದ್ಧ ಅದು. ಅವಾಗ ಕೇವಲ ರಷ್ಯಾ ಮಾತ್ರ ಸಪೋರ್ಟ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ರಷ್ಯಾ ಚೀನಾ ಜೊತೆ ಸಂಬಂಧ ಇದೆ. ಸೊ ಇಂಡಿಯಾ ಸ್ಟ್ಯಾಂಡ್ ತಗೋಬೇಕು. ಈಗ ನೋಡ್ರಿ, ಮುಂದಿನ ಹಾದಿ ಏನಾಗಬೇಕು? ಮುಂದಿನ ಹಾದಿ ಏನಾಗಬೇಕು? 21ನೇ ಶತಮಾನದಲ್ಲಿ ಯುದ್ಧಗಳು ವಿನಾಶವನ್ನಷ್ಟೇ ಉಂಟು ಮಾಡಬಲ್ಲವು. ಯುದ್ಧದ ಪರಿಣಾಮ ಯಾವಾಗಲೂ ಭೀಕರವಾಗಿರುತ್ತವೆ. ಹೀಗಾಗಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳು ಯುದ್ಧ
ತ್ಯಜಿಸಿ ಒಪ್ಪಂದಗಳ ಮೂಲಕ ಶಾಂತಿ ಸ್ಥಾಪಿಸುವುದು ಅನಿವಾರ್ಯವಾಗಿದೆ. 2014 ಮತ್ತು 2015 ಮಿನ್ಸ್ಕ್ ಒಪ್ಪಂದದ ಪಾಲನೆ ಮಾಡುವುದು ಈ ಬಿಕ್ಕಟ್ಟಿನ ಪರಿಹಾರದ ಒಂದು ಹಾದಿಯಾಗಿದೆ. ವಿಶೇಷವಾಗಿ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳೊಡನೆ ಉತ್ತಮ ಸಂಬಂಧ ಹೊಂದಿರುವ ಭಾರತಕ್ಕೆ ಮಧ್ಯವರ್ತಿಯಾಗಿ ಶಾಂತಿ ದೂತ ಎನಿಸಿಕೊಳ್ಳುವ ಅವಕಾಶವೂ ಇದೆ. ಹೀಗಾಗಿ ಗಾಂಧಿ ತತ್ವದ ಭಾರತ ವಿಶ್ವದಲ್ಲಿ ಶಾಂತಿ ಕಾಪಾಡುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸುವುದು, ಬಹುಮುಖ್ಯ ಪಾತ್ರ ವಹಿಸಬೇಕಾಗಿದೆ ಅಂತ ಬರೆಯಬಹುದು. ಇಲ್ಲಿಗೆ ಇಂತಿ ನಿಮ್ಮ ಶಿವರಾಜ್. ಕೊನೆಯಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ, ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸ್ರಿ. ಬೇಕಾದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು UN ಅದು ಕೂಡ ತನ್ನ ಪಾತ್ರ ಮಾಡಬೇಕು, ಅಥವಾ ನ್ಯಾಟೋ ತಟಸ್ಥ ನೀತಿಯನ್ನು ಅಳವಡಿಸ್ಕೊಳ್ಬೇಕು. ಈ ರೀತಿ ಎಕ್ಸ್ಟ್ರಾ ಪಾಯಿಂಟ್ಗಳನ್ನು ನೀವು ಬರೀಬಹುದು. ಬಟ್ ಭಾರತಕ್ಕೆ ನೀವು ಬಹಳ ಹೆಚ್ಚು ಒತ್ತು ಕೊಡ್ರಿ. ಭಾರತಕ್ಕೆ ಅವಕಾಶ ಇದೆ, ಯಾಕಂದ್ರೆ ಭಾರತ ಪಾಶ್ಚಿಮಾತ್ಯ ದೇಶಗಳ ಕೂಡ ಜೊತೆ ಕೂಡ ಒಳ್ಳೆಯ ಸಂಬಂಧ ಹೊಂದಿದೆ, ರಷ್ಯಾ ಜೊತೆ ಕೂಡ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. Is it clear to everyone? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಅದನ್ನು ಬರೀಬಹುದು ನಾವು. ಭಾರತದ ಅನೇಕ ವಿದ್ಯಾರ್ಥಿಗಳು ಉಕ್ರೇನ್ ನಲ್ಲಿ ಸಿಲುಕೊಂಡಾಗ ಭಾರತ ಸರ್ಕಾರ ಅವರನ್ನ ಭಾರತಕ್ಕೆ ಕರೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಅದು ಕೂಡ ನೀವು ಬರೀಬಹುದು. ಉಕ್ರೇನ್ ಜೊತೆ ಭಾರತ ಸಂಬಂಧ ಹಿಂಗ್ ಇಂಡಿವಿಜುವಲ್ ಆಗಿ ಜಾಸ್ತಿ ಏನಿಲ್ಲ. ರಷ್ಯಾ ಜೊತೆ ನಮ್ಮ ಹೆಚ್ಚಿನ ಸಂಬಂಧಗಳು ಎಷ್ಟಾದ್ವಿಲ್ಲ? 1 ಸ್ಲೈಡ್ 2 3 4 5 6 7 8 9 ಹೆಚ್ಚು ಕಡಿಮೆ ಇದೆ. ನೀವು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ನೀವು ಆಡ್ ಮಾಡ್ಕೊಳ್ಬಹುದು. ಆಲ್ ರೈಟ್, ಓಕೆನಾ? ಡನ್ನ. ಸೊ ನಾಳೆ ಯಾವ ಎಸ್ಸೆಯನ್ನು ನಾವು ಚರ್ಚೆ ಮಾಡೋಣ? ನಾಳೆ ಬೆಳಿಗ್ಗೆ 11:30 ಕ್ಲಾಸಲ್ಲಿ ಯಾವ ಎಸ್ಸೆ ಚರ್ಚೆ ಮಾಡೋಣ? NEP ಮಾಡಿದಿವಲ್ಲ, ನೋಡ್ಲಿಕ್ಕೆ ಹೊಸದು ಹೇಳ್ರಿ ಯಾವ್ದಾದ್ರು. ಇನ್ನು ನಾಳೆ ಬೆಳಗ್ಗೆ 11:30 ತರಗತಿಯಿಂದ ಪ್ರಿಸೈಸ್ ಮಾಡೋಣ, ಪ್ರಿಸೈಸ್ ರೈಟಿಂಗ್ ಮಾಡೋಣ. ಮಾರ್ನಿಂಗ್ ಪ್ರಿಸೈಸ್, ಸಂಜೆ ಎಸ್ಸೆ ಮಾಡೋಣ. ಡನ್ನ? ಮಾರ್ನಿಂಗ್ ಪ್ರಿಸೈಸ್ ಮಾಡ್ತೀನಿ, ಸಂಜೆ ಎಸ್ಸೆ ಮಾಡ್ತೀನಿ. ನಾಳೆ ಸಂಜೆ ಎಸ್ಸೆಯಲ್ಲೇನು ಭಾರತದ ಆಂತರಿಕ ಭದ್ರತೆಗೆ ಸವಾಲುಗಳು, ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ. ಓಕೆ, ಯಾಕಂದ್ರೆ ಮಣಿಪುರ ವಿವಾದ ಕೂಡ ಒಂದು ರೀತಿ ಆಂತರಿಕ ಭದ್ರತೆ ಇಶ್ಯೂನೇ ಅದು. ಅದರಲ್ಲೇ ನಾನು ನಿಮಗೆ ಮಣಿಪುರದ ಬಗ್ಗೆ ಕೂಡ ಹೇಳ್ತೀನಿ.
ಇದರಲ್ಲಿ ಮಣಿಪುರ ಹಿಂಸೆ ಬಗ್ಗೆ ಕೂಡ ನಾನು ಹೇಳ್ತೀನಿ. KSISF 2023 ಹಾ ಸಿವಿಲ್ PSI ವಾಪಸ್ ಬರ್ಬೋದು, ಯಾಕಂದ್ರೆ ಮತ್ತೆ ಮಣಿಪುರ ಬಂದಿದೆ. ಸೊ ನಿಮಗೆ ಗೊತ್ತಿರಲಿ. ಬೆಳಗ್ಗೆ ಕ್ಲಾಸಲ್ಲಿ ಪ್ರಿಸೈಸ್ ರೈಟಿಂಗು, ಸಂಜೆ ಆಸ್ ಯೂಶುವಲ್ ಎಷ್ಟು. ಓಕೆ, ಯಾರ್ಯಾರು ಡೌಟ್ ಇದೆ ಕೈ ಹತ್ರಿ. ನಾಳೆ 2 ಕ್ಲಾಸ್ ಹೇಳ್ರಿ. ನಾಳೆಯಿಂದ ಡೈಲಿ ಬೆಳಿಗ್ಗೆ ಪ್ರಾಕ್ಟೀಸ್ ಕ್ಲಾಸ್ ಹಾಕ್ತೀನಿ. ನಾಳೆ ಒಂದೇ ಅಲ್ಲ, ನಾಳೆ ನಾಡಿದ್ದು ಆಚೆ ನಾಡಿದ್ದು 4 ದಿವಸ ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಥ್ಯಾಂಕ್ ಯು. 10 PM ಇದೆ. ಓಕೆ ಸರ್. ಸರ್, ಇದು ರಾಜ್ಯಸಭೆ ಅಧಿಕಾರಗಳು ಬರ್ತಾವಲ್ಲ ಸರ್, 3 ವಿಶೇಷ ಅಧಿಕಾರಗಳು. ಅದ್ರಲ್ಲಿ ಒಂದು 67ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿ ಅವರ ಪದಚ್ಯುತಿ ರೀ. ಆನಂತರ 249ನೇ ವಿಧಿ ಪ್ರಕಾರ ರಾಜ್ಯಸಭೆಯಲ್ಲಿರುವ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸುತ್ತೆ. ಮತ್ತೆ 312ನೇ ವಿಧಿ ಪ್ರಕಾರ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಅಂತ ಹೇಳಿರಿ ಸರ್ ನೀವು. ಅಂದ್ರೆ ಇವರ